ನಿನ್ನ ಜೊತೆಯಲಿ ಜೊತೆಯಲಿ. ಕಡೆ ಪಕ್ಷ ಹಳೆ ಗಂಡ ಬದುಕಿದಾನ ಇಲ್ವಾ, ಡಿವೋರ್ಸ್ ಆಗಿದೆಯಾ ಇಲ್ವಾ ಅಂತನಾದ್ರೂ ಹೇಳು. ಅಭಯಗತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ನಿಂತ ಜಾಗದಲ್ಲೇ ಸತ್ತು ಹೋಗ್ತಾನೆ ಅವನು. ಆದರೂ ನೀನು ಮಾತಾಡೋದು ನೋಡಿದ್ರೆ ತುಂಬ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ಯಾ ಅನ್ಸುತ್ತೆ, ತುಂಬ ರಿಸ್ಕ್ ತಗೊಳ್ತಾ ಇದ್ದೀಯಾ ಅನ್ಸುತ್ತೆ. ಅದೇನು ಅಂತ ನನ್ನ ಹತ್ರ ಆದ್ರೂ ಹೇಳಮ್ಮ. ರೀ ಮತ್ತೇನಾಯ್ತು ರೀ? ಈಗ ತಾನೇ ಡಾಕ್ಟರ್ ಅಂಕಲ್ ಯಾವ ಪ್ರಾಬ್ಲಮ್ ಇಲ್ಲ ಅಂದರು. ಅಷ್ಟು ಬೇಗ ಇನ್ನೊಂದು ಕ್ಯಾಸೆಟ್ ಹಾಕೊಂಡ್ರಾ? ಯಾಕೆ ಇಷ್ಟು ಡಲ್ಲಾಗಿ ನಿಂತಿದ್ದೀರಾ? ಏನಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ಏನೋಪ್ಪ. ಅದು ಸರಿ, ಡಾಕ್ಟರ್ ಅಂಕಲ್ ನನ್ನ ಆಚೆ ಕಳಿಸಿ ಏನು ಕೇಳಿದ್ರು? ಏನಿಲ್ಲ, ನಿನ್ಗೆ ಹೇಳಿದ್ದೆ ನನಗೂ ಹೇಳಿದ್ರು. 50 ವರ್ಷ ಗ್ಯಾರಂಟಿ, ಅದಾದಮೇಲೆ BP ಶುಗರ್ ಅಂತ. ರೀ ಅದನ್ನೇ ಹೇಳಂಗಿದ್ರೆ ನನ್ನನ್ನು ಯಾಕ್ರಿ ಆಚೆ ಕಳಿಸ್ತಾ ಇದ್ರು? ಕಳ್ರು ನೀವು. ಬೇಕು ಅಂತಾನೆ ಏನೋ ಮುಚ್ಚಿಡ್ತಾ ಇದ್ದೀರಾ. ಹೇಳ್ರಿ, ಪರವಾಗಿಲ್ಲ. ಗಂಡನ ಹತ್ರನೇ ಸಂಕೋಚನ? ನಿಮ್ಮ ಡಾಕ್ಟರ್ ಅಂಕಲ್ ಏನು ಹೇಳಿದ್ರು ಗೊತ್ತಾ? ಆದಷ್ಟು ಬೇಗ ಒಂದು ಮಗು ಮಾಡ್ಕೊಳ್ಬೇಕಂತೆ. 2 ಮಕ್ಕಳಾದ್ರೂ ತೊಂದರೆ ಇಲ್ವಂತೆ ಅಭಯ್. ಯಾಕೆ ಹಂಗೆ ನೋಡ್ತಿದ್ಯಾ? ಯಾಕೆ ಹಂಗೆ ನಗ್ತಿದ್ಯಾ? ಮತ್ತಿನೇನ್ರಿ, ಜೋಕ್ ಆಫ್ ದಿ ಇಯರ್. ನೀವು ಈ ಥರ ಎಲ್ಲ ಕಾಮಿಡಿ ಮಾಡಿದ್ರೆ ನಗು ಬರಲ್ವ ಮತ್ತೆ? ನಾನೇನು ಕಾಮಿಡಿ ಮಾಡ್ತಿದ್ದೀನಾ? ಮತ್ತಿನ್ನೇನ್ರಿ, ನಾನೇ ಮಗು ಥರ ಇದ್ದೀನಿ. ನಿಮ್ಮ ಸರಿ ಹಿಡ್ಕೊಂಡು ಹಿಂದೆ ಮುಂದೆ ದಿನ ಪೂರ್ತಿ ಓಡಾಡ್ತಿರ್ತೀನಿ. ನಮ್ಗೆ ಇನ್ನೊಂದು ಮಗುನ ಬೇಡಪ್ಪ, ಬೇಡ. ರೀ ಇಷ್ಟು ಬೇಗ ಮಕ್ಕಳು ಮರಿ ಮಾಡ್ಕೊಂಡು ನಾವೇನ್ರಿ ಸಾಧಿಸ್ಬೇಕು? ಈಗ ತಾನೇ ಮದುವೆ ಆಗಿದ್ರಿ, ಒಂದು 2-3 ವರ್ಷ ಆರಾಮಾಗಿ ಕಳಿಯೋಣ, ಹ್ಯಾಪಿಯಾಗಿ ಸುತ್ತಾಡ್ಕೊಂಡಿರೋಣ. ಆಮೇಲೆ ಇದ್ದಿದೆ ತಾನೆ ಮಕ್ಕಳು, ಮೊಮ್ಮಕ್ಕಳು, ಸಂಸಾರ ಎಲ್ಲ. ಹಾಗಾದ್ರೆ ನಮ್ಗೆ ಸದ್ಯಕ್ಕೆ ಮಗು ಬೇಡ ಅಂತೀಯಾ? ಯಾವ ಕಾರಣಕ್ಕೂ ಬೇಡ. ನೀವು ಮಕ್ಕಳು ಅಂದರೆ ಅಷ್ಟೊಂದು ಇಷ್ಟ ಅಂತ ಹೇಳಿ ನಾನೇ ನಿಮ್ಮ ಮುಂದೆ ಮಗು ಥರ ಆಡ್ಕೊಂಡಿರ್ತೀನಿ. ಸೀನಿಯರ್, ನನಗಿನ್ನೂ 26 ವರ್ಷ. ಇಷ್ಟು ಬೇಗ ಅಪ್ಪ ಅನ್ನಿಸ್ಕೊಳ್ಳೋದಕ್ಕೆ ನನಗಂತೂ ಇಷ್ಟ ಇಲ್ಲ. ಹೋಗೋಣ. ನಿನ್ಗೆ 26, ಆದರೆ ನನಗೆ 31 ಆಗೋಯ್ತು ಕಣೋ ಅಬ್ಬಾಯಿ. ಮುಂದೆ ನಮ್ಮ ಮಕ್ಕಳಾಗೋ ಸಾಧ್ಯತೆ ಕಡಿಮೆ. ಆದರೆ ನಿನ್ನ ಹತ್ರ ಉಳ್ಕೊಳ್ಳೋದಕ್ಕೆ ಇದು ಒಂದೇ ಕಡೆ ಅವಕಾಶ ಅಂದ್ಕೊಂಡಿದ್ದೆ ಕಣೋ. ಈಗ ಅದು ತಪ್ಪೋಯ್ತು. ಇನ್ನೇನಿದ್ರು ನಾನು ನಿನ್ನಿಂದ ದೂರ ಹೋಗೋದೇ ಬಾಕಿ. ನಿಮ್ಮ ಮತ ಯಾರಿಗೆ? ಸ್ವಾಭಿಮಾನ ಪಕ್ಷಕ್ಕೆ. ನಿಮ್ಮ ಮತ ಯಾರಿಗೆ? ರಂಜಿತ್ ಕುಮಾರ್ಗೆ. ನಿಮ್ಮ ಮತ ಯಾರಿಗೆ? ಸ್ವಾಭಿಮಾನ ಪಕ್ಷಕ್ಕೆ. ಈ ಮಗುಗೆ ಬರೀ ವಿದ್ಯಾಭ್ಯಾಸ ಅಷ್ಟೇ ಕಲಿಸಿದ್ರೆ ಸಾಲದು. ಅಪ್ಪ ಅಮ್ಮನ ಬೆಲೆ ಏನು, ಅವ್ರ ಆಶೀರ್ವಾದದ ಫಲ ಏನು, ಜೀವನದ ಮೌಲ್ಯಗಳನ್ನ ಕಲಿಸಿ. ಕೊನೆಗಾಲದಲ್ಲಿ ನೀವೇ ಸುಖವಾಗಿರ್ತೀರ. ಅಪ್ಪ, ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಇವತ್ತೊಂದು ದಿವಸ ಕುಡಿಯೋಕ್ಕೆ ಹೋಗಬೇಡಿಪ್ಪ. ಒಂದು ನಿಮಿಷ ಅಮ್ಮ. ನಿಮ್ಮ ಮನೆಯಲ್ಲಿ ಜಿರಳೆ ಔಷಧಿ, ಇಲಿ ಪಾಷಾಣ, ಈ ತಿಗಣೆ ಹೊಡೆಯೋ ಸ್ಪ್ರೇ ಇರುತ್ತಲ್ಲ, ಅದಿದ್ದರೆ ತಗೊಂಡು
ದಯವಿಟ್ಟು ತಗೊಂಬನ್ನಿ ಹೇಳ್ತಾನೆ. ತಗೋ, ಇದನ್ನಿಟ್ಕೋ. ಮುಂದಕ್ಕೆ ಬೇಕಾಗತ್ತೆ ಭವಿಷ್ಯ ನಿಧಿ. ನನ್ನ ಸರ್ಕಾರ ಬಂದರೆ ನಿನ್ನಂಥವ್ರು ಕುಡಿಯೋಕೆ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಹನಿ ಸಾರಾಯಿ ಸಿಗಲ್ಲ. ಅದ್ರ ಬದಲಾಗಿ ನಿನ್ನಂಥ ಕುಡುಕರಿಗೆ, ಸೋಂಬೇರಿಗಳಿಗೆ ನನ್ನ ಸರ್ಕಾರದ ವತಿಯಿಂದ ಫ್ರೀಯಾಗಿ ಇದನ್ನು ಕೊಡ್ತೀವಿ. ಕುಡಿದು ಸಾಯಿ. ಮನೆಗೆ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣ ಅಲ್ಲ. ಆಗಿರೋ ವಯಸ್ಸು ನೋಡಲಿ. ಕೊಡಿ. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ಮನ್ಸಿಗೆ ಹಾಕ್ಕೊಳ್ಳಿ. ನನ್ನ ಸರ್ಕಾರ ಬಂದರೆ ಕಳ್ತನ, ಚೀಟಿಂಗ್ ಹೇಗೆ ಅಪರಾಧನೋ, ಸೋಂಬೇರಿತನೋ ಅದೇ ಥರ ಅಪರಾಧ ಅನ್ನೋ ಕಾಯ್ದೆ ತರ್ತೀನಿ. ಹೆಣ್ಣು ಮಕ್ಕಳನ್ನ ಕೆಲ್ಸಕ್ಕೆ ಕಳಿಸಿ ಆರಾಮಾಗಿರೋ ಯಾವನೇ ಗಂಡಸಾಗ್ಲಿ ಮುಲಾಜಿಲ್ದೆ ಒಳಗೆ ಹಾಕಿಸ್ತೀನಿ. ಜೈಲಲ್ಲಿ ಅವ್ರಿಗೆ ದುಡಿಯೋದನ್ನು ಹೇಳ್ಕೊಡ್ತೀನಿ. ನೋಡಿದ್ರ ವೀಕ್ಷಕರೇ, ರಂಜಿತ್ ಅವರ ವಾಕ್ ಪ್ರವಾಹ ಮುಂದುವರಿತಾನೆ ಇದೆ. ಬರೀ ಸಾರಾಯಿ ಮುಕ್ತ ರಾಜ್ಯ ಅಷ್ಟೇ ಅಲ್ಲ, ಸೋಂಬೇರಿ ಮುಕ್ತ ರಾಜ್ಯ ಮಾಡ್ತೀನಿ ಅಂತ ರಂಜಿತ್ ಅವರು ಪಣ ತೊಟ್ಟಿದ್ದಾರೆ. ಇವ್ರನ್ನ ಜನ ಅವತಾರ ಪುರುಷ, ದೇವತಾ ಮನುಷ್ಯ, ನಮ್ಮನ್ನ ಉದ್ಧಾರ ಮಾಡಕ್ ಬಂದಿರೋ ಯುಗ ಪುರುಷ ಅಂತೆಲ್ಲ ಕರೀತಾ ಇದ್ದಾರೆ. ಜನ ಇವರು CM ಆಗಿ ಬರಲಿ ಅಂತ ತುದಿಗಾಲಲ್ಲಿ ಕಾಯ್ತಾ ನಿಂತಿದ್ದಾರೆ. ಇಂಥವ್ರು ನಮ್ಮ ರಾಜ್ಯಕ್ಕೆ CM ಆಗಿ ಬರಲಿ ಅಂತ ಜನ ಹರಿಸ್ತಾ ಇದ್ದಾರೆ. ನೋಡೋಣ ಈ ಸಾರಿ ಎಲೆಕ್ಷನಲ್ಲಿ ಏನಾಗುತ್ತೆ ಅಂತ. ಕ್ಯಾಮ್ರಾಮನ್ ಶೈಲಂದ ಜೊತೆ ಅಭಯ್ ಶೇಖರ್, ಬೆಂಗಳೂರು. ಸಾರಿ ದಿಶಾ, 2 ದಿನ ಊರಲ್ಲಿ ಇರಲಿಲ್ಲ. ಈಗ ತಾನೇ ಬರ್ತಾ ಇದ್ದೀನಿ. ಏನಂದ್ರು ನಿಮ್ಮ ಅಕ್ಕ ಶಾಲಿನಿ? ಪಾಸಿಟಿವ್ ಆಗೇ ಮಾತಾಡಿದ್ಲು. ಅಂದರೆ ನಮ್ಮ ಮದುವೆಗೆ ಒಪ್ಕೊಂಡ್ರಾ? ಬರ್ತಾರಂತ ಅವರು? ನನ್ನ ಮದುವೆ ವಿಷಯ ಹೇಳಲೇ ಇಲ್ಲ, ಇಂಡೈರೆಕ್ಟಾಗಿ ಮಾತಾಡಿದೆ. ಅದಕ್ಕೆ ಅಕ್ಕ ನಾನು ಮಾಡೋದ್ರಲ್ಲಿ ತಪ್ಪಿಲ್ಲ ಅನ್ನೋ ಥರ ಮಾತಾಡಿದ್ಲು. ಆದರೆ ದೊಡ್ಡವ್ರಿಗೆ ನೋವು ಕೊಡಬೇಡ, ಕನ್ವಿನ್ಸ್ ಮಾಡು ಅಂದಿದ್ದಾಳೆ. ಕನ್ವಿನ್ಸ್ ಏನು ಮಾಡ್ತಿಲ್ವಲ್ಲ. ನಮ್ಮ ಮದುವೆ ಆಗಿಬಿಟ್ವಿ ಅಂತ ಪೇರೆಂಟ್ಸ್ನ ಬಿಟ್ಕೊಡೋಕ್ಕಾಗತ್ತಾ? ಇವತ್ತಲ್ಲ ನಾಳೆ ಅವ್ರ ಜೊತೆಗೆ ಇರಲೇಬೇಕು, ಅವ್ರ ಜೊತೆಲಿ ಬದುಕಲೇಬೇಕಲ್ವಾ? ನಿಜ ಹೇಳ್ತಿದ್ಯಾ ಕಣ್ಣ. ನಿಮ್ಮ ಮನೆಯವ್ರ ಮುಂದೆ ನನ್ನ ಒಪ್ಕೊಳ್ಳೋ ಥರ ಮಾಡ್ತೀಯ ತಾನೆ? ನಾವು ತುಂಬ ಬಡವರು ಕಣೋ. ನಮ್ಮಮ್ಮ ಬಟ್ಟೆ ಇಸ್ತ್ರಿ ಮಾಡಿ ನಮ್ಮನ್ನು ಸಾಕಿದ್ದಾಳೆ. ನಮ್ಮಕ್ಕ ಟೀಚರ್ ಕೆಲಸ, ಟ್ಯೂಷನ್ ಮಾಡಿ ನಮ್ಗೆ ಅನ್ನ ಹಾಕಿದ್ದಾಳೆ. ಅಂಥವ್ರ ನಂಬಿಕೆಗೆ ಮೋಸ ಆಗಬಾರ್ದು. ದಿಶಾ ಇವತ್ತು ದುಡ್ಕಿದ್ರು ನಾಳೆ ಒಳ್ಳೆ ಮನೆ ಸೇರ್ತಾಳೆ ಅಂತ ಅವ್ರು ನಿರಾಳ ಆಗಿರ್ಬೇಕು. ಹಾಗಾಗತ್ತೆ ತಾನೆ? ನಾನು ಇದೀನಲ್ಲ, ಎಲ್ಲ ಸರಿ ಮಾಡ್ತೀನಿ, ಡೋಂಟ್ ವರಿ. ನೀನೊಬ್ಬನೇ ನಂಬ್ಕೊಂಡಿದ್ದೀನಿ, ಮೋಸ ಮಾಡಲ್ಲ ತಾನೆ? ನಾನು ಮೋಸ ಮಾಡೋ ಆಗಿದ್ದಿದ್ರೆ ಮದುವೆ ಯಾಕೆ ಮಾಡ್ಕೊಳ್ತಿದ್ದೆ ಹೇಳು? ನೀನು ನನ್ನ ಜೊತೆಲಿದ್ರೆ ನಾನೆಲ್ಲದಕ್ಕೂ ಸಿದ್ಧ. ಗುಡ್. ಹಾಗಾದರೆ ಯಾವಾಗ ಇಟ್ಕೊಳ್ಳೋಣ ಮದುವೆನ? ನೀನೇ ಹೇಳು. ಈ ಶುಕ್ರವಾರ ಮಧ್ಯಾಹ್ನ ಕೆಂಗೇರಿ ದೇವಸ್ಥಾನಕ್ಕೆ ರೆಡಿ ಆಗಿಬಿಟ್ಟು ಬಾ. ಅಲ್ಲೇ ನಮ್ಮ ಮದುವೆ. ಅಲ್ಲಿ ಸಿಂಪಲ್ಲಾಗಿ ಮದುವೆ ಮುಗಿಸ್ಕೊಂಡು ಸೀದಾ ಹನಿಮೂನ್ಗೆ ಹೋಗ್ಬಿಡೋಣ. 4 ದಿನ ಯಾವ ಚಿಂತೆನೂ ಇಲ್ದಲೆ ಆರಾಮಾಗಿ ಸುತ್ತಾಡ್ಕೊಂಬರೋಣ. ಹನಿಮೂನ್ಗ ಬೇಡವೋ? ಎಲ್ಲರೂ ಒಪ್ಕೊಂಡ್ಮೇಲೆ ನಿಂಗೆ ಯಾಕೆ ಸೀರಿಯಸ್ನೆಸ್ ಅರ್ಥ ಆಗ್ತಾ ಇಲ್ಲ? ನಾವಿವು ಮದುವೆ ಆಗಿ ಇಷ್ಟೆಲ್ಲ ಮುಂದುವರೆದಿದ್ದೀವಿ ಅಂತ ಗೊತ್ತಾದ್ರೆ ತಾನೇ ನಮ್ಮ ಮನೇಲಿ ಬಾಯಿ ಮುಚ್ಕೊಂಡು ಒಪ್ಕೊಳ್ಳೋದು. ಪ್ಲೀಸ್ ದಿಶಾ, ಇದು ನನ್ನ ಸುಖಕ್ಕೋಸ್ಕರ ಅಲ್ಲ, ನಿನ್ನನ್ನು ಪರ್ಮನೆಂಟಾಗಿ ಉಳಿಸ್ಕೊಬೇಕು ಅಂತ ಮಾಡ್ತಿರೋ ಪ್ಲ್ಯಾನ್ ಇದು. ಹಾಗಲ್ಲ ಅನ್ಬೇಡ, ನನ್ನ ಮೇಲೆ ನಂಬಿಕೆ ಇಟ್ಟು ಒಪ್ಕೊ. ಮುಂದೆ ನಾವಿಬ್ಬರು ತುಂಬ ಸುಖವಾಗಿರ್ಬೋದು. ನಿನ್ನ ತಂಗಿ ಪ್ರತಿಮಾ, ನಿಮ್ಮ ಅಪ್ಪ ಅಮ್ಮ ಎಲ್ಲರೂ ಹ್ಯಾಪಿ ಆಗಿರ್ಬೋದು. ಮನೇಲಿ ಏನೋ ಒಂದು ಹೇಳಿ ಬರ್ತೀನಿ, ಸರಿನಾ? ಅಯ್ಯಯ್ಯಪ್ಪ, ಇದ್ಯಾವುದಪ್ಪ ಇಷ್ಟೊಂದು ಕೆಟ್ಟದಾಗ ಹೊಡ್ಕೊತಿದೆ ಫೋನು? ಯಾರ್ದು? ಯಾರಿರ್ಬೋದು? ಹಾಂ,
ಹಲೋ, ಮೇ ಐ ಸ್ಪೀಕ್ ಟು ಮಿಸ್ಟರ್ ರಚಿನ್ ಪ್ಲೀಸ್? ನಾನು ರಚಿನ್ ಮಾತಾಡ್ತಾ ಇರೋದು, ಹೇಳಿ. ಸರ್, ನಾವು ಸ್ಮಾರ್ಟ್ 70 ಅನ್ನೋ ಕಾನ್ಸೆಪ್ಟ್ ಮೇಲೆ ಇಡೀ ಏರಿಯಾದಲ್ಲಿ ವಯಸ್ಸಾದ್ರ ಬಗ್ಗೆ ಒಂದಷ್ಟು ರಿಸರ್ಚ್ ಮಾಡಿದ್ವಿ. ಇಡೀ ಬೆಂಗಳೂರಿನಲ್ಲಿ 70ನೇ ವಯಸ್ಸಲ್ಲಿ ಇದ್ರು 20ನೇ ವಯಸ್ಸಿನ ಯೌವನನ ಹಿಡಿದಿಟ್ಕೊಂಡ್ರು ಏಕೈಕ ವ್ಯಕ್ತಿ ನೀವೇ ಅಂತ ಗೊತ್ತಾಯ್ತು. ಥ್ಯಾಂಕ್ ಯು. ಎಷ್ಟು ವರ್ಷದ ಮೇಲೆ ನೀವು ನನ್ನನ್ನು ಗುರ್ತು ಹಿಡಿದ್ರಲ್ಲ. ನಮ್ಮನೆವು ಇದ್ದಾವೆ. ಮಾತಿಗೆ ಮುಂಚೆ ವಯಸ್ಸಾದ ಮುದುಕ ಮೂಲೆಯಲ್ಲಿ ಕುಂತಿರು ಅಂತಾರೆ. ಹೋಗ್ಲಿ ಬಿಡಿ ಸರ್. ಈಗ ಸ್ಮಾರ್ಟ್ 70 ಕಾಂಪಿಟೇಷನ್ ಅಲ್ಲಿ ಗೆದ್ದಿರೋ ನಿಮ್ಗೆ ಸ್ಮಾರ್ಟ್ ಫೋನ್ ನ ಪ್ರೆಸೆಂಟ್ ಮಾಡ್ತಾ ಇದೀವಿ. ಸ್ಮಾರ್ಟ್ ಫೋನಾ? ಎಲ್ಲಿ? ನಿಮ್ ಕೈಯಲ್ಲೇ ಇದೆಯಲ್ಲ ಸರ್, ಅದೇ. ಎಲ್ಲ ಬಡ್ಡಿ ಇದೆ, ನೀನೆಲ್ಲ ಮಾತಾಡಿದ್ದು. ಮತ್ತೆ ಈ ಫೋನು? ನಮ್ಮ ಮನೇಲಿ ಒಬ್ರು ಹೆಂಗ್ ಹೋಯ್ತಲ್ಲ, ಅವ್ರು ಕೇಳ್ತಾ ಇದ್ರು ಮೊಬೈಲ್ ತಗೊಂಡು ಸೈಟ್ ಹೊಡಿಯಕ್ ಹೋಗ್ಬೇಕು ಅಂತ. ಅದಕ್ಕೆ ತಂದಿದ್ದೀನಿ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಥ್ಯಾಂಕ್ ಯು. ಲೋ ರಾಜಶೇಖರ, ಶಾಂತಪ್ಪ, ನೋಡಿ ನನ್ನ ಮೊಮ್ಮಗ ನನಗೆ ಮೊಬೈಲ್ ಕೊಡ್ಸಿದ್ದಾನೆ. ತಂದು ಕೊಟ್ಬಿಟ್ನಾ? ಇನ್ನು ಹಿಡಿಯಕ್ಕಾಗಲ್ಲ ಬಿಡು. ನನ್ನ ಚಿನ್ನ ನೀನು. ಸರಿ, ಇದರಲ್ಲಿ ಎಷ್ಟು ಬೇಕಾದ್ರೂ ಮಾತಾಡ್ಬೋದಾ? ಬರೀ ಮಾತು ಅಷ್ಟೇ ಅಲ್ಲ ರಚನ್, ಇಲ್ಲಿ ನೋಡು, ಇದು ನ್ಯೂಸ್ ಮಾಡ್ಕೊಂಡು ವಿಡಿಯೋ ಕಾಲ್ ಮಾಡ್ಬೋದು. ಆ ಕಡೆ ನನ್ನ ಮುಖನೂ ನೋಡ್ಬೋದು. ಅಷ್ಟೇ ಯಾಕೆ, ಬೇಕಾದ ಸಾಂಗ್ಸ್ ಕೇಳು, ವಿಡಿಯೋ ಸಾಂಗ್ಸ್ ನೋಡು, ಇಂಟರ್ನೆಟ್ ಯೂಸ್ ಮಾಡು, ವಾಟ್ಸಪ್ ಅಲ್ಲಿ ಚಾಟ್ ಕೂಡ ಮಾಡು ರಚನ್. ಅಷ್ಟೇನೋ ಇದೇನೋ ಇದರಲ್ಲಿ. ಮತ್ತೆ ಬಾಸ್ ತಂದಿರೋದು ಅಂದ್ರೆ ಸುಮ್ಮನೆನಾ? ಖುಷಿ ಆಯ್ತಾ? ನನಗೆ ಸ್ವತಂತ್ರನೇ ಬಂದಷ್ಟು ಸಂತೋಷ ಆಗೋಯ್ತು ಕಣೋ. ಬಂದೆ. ಮಾಮ ಎಲ್ಲ ಹೋಗ್ತಿದ್ದೀರಾ? ಹೋಗ್ಲಿ ಬಿಡು, ಕೈಗೆ ಮಾಣಿಕ್ಯ ಸಿಕ್ಕಿಲ್ವಾ, ಇನ್ನು ಮಂಗಚೇಷ್ಟೆ ಎಲ್ಲ ಶುರು ಮಾಡ್ತಾನೆ. ಮಾಡ್ಲಿ ಬಿಡು ಡ್ಯಾಡ್, ನಿನಗಂತೂ ಟೇಸ್ಟ್ ಇಲ್ಲ, ಒಳ್ಳೆ ದೂರ್ವಾಸ ಮುನಿ ತರ ಆಡ್ತಿರ್ತೀಯ. ಅಟ್ಲೀಸ್ಟ್ ಅವ್ರಾದ್ರೂ ಹ್ಯಾಪಿ ಬಾಯ್ ತರ ಇರಲಿ. ಶಾಲಿನಿ, ಬಾ. ಇದೇನಿಮ್ಮ, ಒಂದು ಫೋನು ಮಾಡ್ದೆ ಬಂದ್ಬಿಟ್ಟಿದ್ಯಾ? ಚೆನ್ನಾಗಿದ್ಯಾ? ನಮ್ಮನೆಗೆ ಬರೋಕ್ಕೆ ಫೋನ್ ಮಾಡಿ ಬರ್ಬೇಕೇನಮ್ಮ? ನೀನು ನೋಡ್ಬೇಕನ್ಸಿತ್ತು, ಅದಕ್ಕೆ ಬಂದೆ. ನೀನು ಚೆನ್ನಾಗಿದ್ಯಾ? ಒಂದು ನಿಮಿಷ ಇರು, ಬಂದೆ. ವೈಷ್ಣವಿ, ನಿಮ್ಮಮ್ಮ ಬಂದಿದ್ದಾಳೆ ಕಣೆ. ಹೌದಾ? ಅಮ್ಮನ ಎಲ್ಲಿ? ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮನ ಮಾತಾಡ್ಸಕ್ಕೆ. ಹೋಗ್ತೀನಿ ನೋಡು, ಹೋಗಿ ಮಾತಾಡಿಸ್ತಾಳಂತೆ. ಅವಳು ಬಂದು ಹೋಗೋವರೆಗೂ ನೀನೇನಾದರೂ ಹೊರಗಡೆ ಬಂದರೆ ನನ್ನ ಮೇಲೆ ಆಣೆ ಅಷ್ಟೇ. ಇಲ್ಲೇ ಕೂತಿರ್ಬೇಕು. ಕೂತ್ಕೋ. ಅದು ಬೆಳಗ್ಗೆ ಕಸ ಹೊಡೆದಿರಲಿಲ್ಲ, ಐರನ್ ಮಾಡೋಕ್ಕೆ ತುಂಬ ಬಟ್ಟೆ ಇತ್ತು. ಕೂತ್ಕೋ, ಪಾನಕ ಮಾಡ್ಕೊಂಬರ್ತೀನಿ. ಏನೂ ಬೇಡಮ್ಮ, ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಮುಖ್ಯವಾದ ವಿಷಯನಾ? ಏನೇ ಅದು? ಅದು ಅಬ್ಬಾಯಿ ಜೊತೆ ಆಸ್ಪತ್ರೆಗೆ ಹೋಗಿದ್ದೆ ಚೆಕಪ್ಗೋಸ್ಕರ. ಅಲ್ಲಿ ಡಾಕ್ಟ್ರು 8 ವರ್ಷದ ಹಿಂದೆ ನಡೆದಿದ್ದ ವಿಷಯ ಎಲ್ಲ ಹೇಳಿಬಿಟ್ರು. ನನ್ಗೆ ಮೊದಲೇ ಮಗು ಆಗಿತ್ತು ಅಂತ ಡಾಕ್ಟ್ರಿಗೆ ಗೊತ್ತಾಗ್ಬಿಡ್ತು ಕಣಮ್ಮ. ಆ ಮಗು ಬದುಕಿದ್ಯಾ ಅಂತ ಕೇಳೇ ಬಿಟ್ರು. ನನಗೆ ಗೊತ್ತಿಲ್ಲ, ನಾನೇನು ಹೇಳಮ್ಮ? ಅದು ಆವತ್ತೇ ಸತ್ತೋಯ್ತು ಅಂತ ಹೇಳಿದ್ನಲ್ಲೇ. ನನಗಿನ್ನೂ ಹಂಗೆ ಅನಿಸ್ತಿಲ್ಲ ಕಣಮ್ಮ. ಅಷ್ಟೇ ಅಲ್ಲಮ್ಮ, ಅಲ್ಲಿ ಡಾಕ್ಟ್ರು ಆ ಮನುಷ್ಯನ ಜೊತೆ ಮದುವೆ ಆಗಿದ್ಯಾ, ಡಿವೋರ್ಸ್ ಆಗಿದ್ಯಾ ಅಂತ ಎಲ್ಲ ಕೇಳಿದ್ರು. ನಾನು ಯಾವುದಕ್ಕೂ ಬಾಯಿ ಬಿಡಲಿಲ್ಲ. ಅಯ್ಯೋ ರಂಗ, ಇದೇನೇ ಇದು ಹೊಸ ಸಮಸ್ಯೆ ತಗೊಂಬಂದಿದೆಯಲ್ಲೇ?
ಇಷ್ಟಕ್ಕೆ ಮುಗಿಲಿಲ್ಲಮ್ಮ. ಅಭಯ್ ದಿನೇ ದಿನೇ ಆ ಮನುಷ್ಯನ ಜೊತೆ ಕ್ಲೋಸ್ ಆಗ್ತಾ ಇದ್ದಾನೆ. ನನ್ನನ್ನು ಮೀಟ್ ಮಾಡ್ಸಕ್ಕೆ ಕಾಯ್ತಾ ಇದ್ದಾನಮ್ಮ. ಮೋಸ್ಟ್ಲಿ ನಾನು ಮದುವೆಗೆ ಬಂದು ನನ್ನ ಪಟ್ಕೊಳ್ಳೋಕೆ ಟ್ರೈ ಮಾಡಿದ್ರು ಅನ್ಸುತ್ತೆ ಕಣಮ್ಮ. ಇಲ್ಲ ಕಣೆ, ಅವನು ಬಂದಿದ್ದು ನಿನಗೋಸ್ಕರ ಅಲ್ಲ. ಆ ವೈಶ್ಯ ನಿನ್ನ ಮದುವೆಗೆ ಒಂದು ಕುಂಟು ಹುಡುಗಿ ಬಂದಿತ್ತಲ್ಲ, ಆ ಹುಡುಗಿ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿತ್ತಂತೆ. ಆ ಹುಡುಗಿನ ಕಾರಲ್ಲಿ ಅವನ ಛತ್ರಕ್ಕೆ ಡ್ರಾಪ್ ಮಾಡಿದ್ನಂತೆ. ಛತ್ರಕ್ಕೆ ಬಂದಮೇಲೆ ಅಭಯ್ ಪರಿಚಯ ಆಗಿದ್ದು. ಹೌದಾ? ನಿನ್ಗೆ ಯಾರು ಹೇಳಿದ್ದಮ್ಮ? ನನ್ಗ ಅವತ್ತು ಒಂದಿನ ಆ ಹುಡುಗಿನೇ ಸಿಕ್ಕಿದ್ಲು. ಆವಾಗ ಇದನ್ನೆಲ್ಲ ಹೇಳಿದ್ಲು. ಮತ್ತೆ ನೀನು ಯಾವುದ್ರ ಬಗ್ಗೆನೂ ಆತಂಕ ಇಟ್ಕೋಬೇಡ. ಆ ಮನುಷ್ಯನಿಗೆ ನೀನು ಎಲ್ಲಿದ್ದೀಯಾ, ಏನಾಗಿದ್ಯಾ, ಏನು ಮಾಡ್ತಾ ಇದೀಯಾ, ನಿನ್ನ ಕತೆ ಏನು ಅಂತ ಒಂದು ಗೊತ್ತಿಲ್ಲ ಕಣೆ. ಆದರೂ ಯಾಕೋ ಸಮಾಧಾನನೇ ಇಲ್ಲಮ್ಮ. ಆ ಮನುಷ್ಯನ ನೆರಳು ಸೋಗಿಸ್ಕೋಬಾರ್ದು ಅಂದ್ರೂ ಹುಡ್ಕೊಂಡು ಬರ್ತಾ ಇದ್ದಾರೆ. ಅದೇ ನನ್ನ ಮಗಳು ಎಲ್ಲೇ ಇದ್ರೂ ನಾನು ಹುಡ್ಕೊಂಡು ಬರಲಿ ಅನಿಸ್ತಿದೆ. ಆದರೆ ಅವಳು ಬದುಕೇ ಇಲ್ಲಮ್ಮ. ಓ ಶಾಲಿನಿ, ಆತದನ್ನೆಲ್ಲ ನೆನೆಸ್ಕೊಂಡು ಕೋರಕ್ಬೇಡ್ವೆ. ಆ ಸತ್ತು ಹೋಗಿರೋ ಹುಡುಗಿನ ಯಾಕೆ ಪದೇ ಪದೇ ನೆನೆಸ್ಕೋತೀಯ? ಆ ಮನುಷ್ಯ ಕೂಡ ನಿನ್ನ ಜೀವನದಲ್ಲಿ ಬರಲ್ಲ. ಹಿಂದೆ ಆದದ್ದನ್ನೆಲ್ಲ ಮರೆತು ಅಭಯ್ ಜೊತೆ ಸಂತೋಷವಾಗಿರು ಅಂತ ಎಷ್ಟು ಸಲ ಹೇಳಬೇಕು ನಿನಗೆ? ಅಭಯನ ಜೊತೆ ಸಂತೋಷ ಅದು ಮುಗಿಯೋ ಸಮಯ ಹತ್ರಕ್ಕೆ ಬರ್ತಾ ಇದೆ ಕಣಮ್ಮ. ಈ ವಯಸ್ಸಾದವಳನ್ನ ಕಟ್ಕೊಂಡು ಅವನು ಪಡ್ತಿರೋ ಕಷ್ಟ ನೋಡೋಕ್ಕಾಗ್ತಿಲ್ಲ. ಸದ್ಯದಲ್ಲೇ ನಿನ್ನ ಮಗಳು ಗಂಡನ ಬಿಟ್ಟವಳು ಅನ್ಸ್ಕೊತಾಳೆ. ಇನ್ನೂ ಏನೇ ಯೋಚನೆ ಮಾಡ್ತಿದ್ದೀಯಾ? ಏನಿಲ್ಲಮ್ಮ, ಮನಸ್ಸಲ್ಲಿರೋದನ್ನ ಹೇಳಬೇಕು ಅನಿಸ್ತು, ಅದಕ್ಕೆ ಬಂದೆ. ನಾನು ಹೊರಡ್ತೀನಮ್ಮ. ಮನೇಲೆಲ್ಲರೂ ಕಾಯ್ತಿರ್ತಾರೆ. ಕುಂಕುಮ ಕೊಡು ಬಾ. ಬಾ. ಹೋಗಿ ಬರ್ತೀನಮ್ಮ. ಹುಷಾರು. ನಾನಿನ್ನೂ ಬದುಕಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣೆ ಪಾರು. ಯಾಕೆ ಹೀಗೆ ಮಾತಾಡ್ತೀಯಾ? ಇನ್ನೇನೆ ಪಾರು, ನಿನ್ನ ಕಣ್ಮುಂದೆ ನಾನಿದ್ರು, ನನ್ನ ಕಣ್ಮುಂದೆ ಅಮ್ಮ ಇದ್ರು, ಅಮ್ಮನ ಅರ್ಥ ನಿನ್ನ ಮಗಳು ಸತ್ತೋಗಿದ್ದಾಳೆ ಅಂದಿಯಲ್ಲ, ಬದುಕಿರುವಾಗೆ ನಾನು ಸಾಯಿಸ್ಬಿಟ್ಟಿಯಲ್ಲೇ ಪಾರು. ಇಲ್ಲ ಬುದ್ಧಿ, ಆ ಪರಿಸ್ಥಿತಿಲಿ ಬೇರೆ ಏನು ಹೇಳೋಕ್ಕಾಗ್ತಾ ಇರಲಿಲ್ಲ. ಪರವಾಗಿಲ್ಲ ಬಿಡು ಪಾರು. ಎತ್ತಮ್ಮ ಎದುರುಗಡೆನೇ ಇದ್ರೂ ಸತ್ತೋಗಿದ್ದಾಳೆ ಅಂತ ಹೇಳ್ಸ್ಕೊಳ್ಳೋ ಅದೃಷ್ಟ ಯಾವ ಮಕ್ಕಳಿಗೂ ಸಿಗಲ್ಲ. ನಾನು ಅದೃಷ್ಟವಂತೆ ಅಲ್ವಾ? ಅಮ್ಮ ನಿನ್ನ ಹತ್ರ ಬಂದು ಏನೇನೋ ವಿಷಯ ಮಾತಾಡೋದ್ಲಲ್ಲ, ಏನು? ಆ ಮನುಷ್ಯ ಮತ್ತೆ ಕಾಣಿಸ್ಕೊಂತಿದ್ದಾನೆ ಅಂತ ಭಯ ಪಡ್ಕೊತಿದ್ದಲ್ಲ ಪಾರು. ಆ ಮನುಷ್ಯ ನಾನು ನಿಜವಾದ ಅಪ್ಪನ.